ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಗುರೂಜಿ. ಸ್ನೇಹಿತರೆ, ಕರೆಂಟ್ ಅಫೇರ್ಸ್ ಕುರಿತಂತೆ ಇದು 5ನೇ ಕ್ಲಾಸ್ ಆಗಿರುತ್ತೆ. ಇದ್ರ ಜೊತೆಗೆ ನಿನ್ನೆ ಒಂದು ಫಸ್ಟ್ ಮೆಂಟಲ್ ಎಬಿಲಿಟಿ ಕ್ಲಾಸ್ ನಾನು ಮಾಡಿದೆ. ಐ ಹೋಪ್ ನಿಮ್ಮಲ್ಲಿ ಸುಮಾರು ಜನಕ್ಕೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ನಾನು ಹೇಳ್ಕೊಟ್ಟಂತಹ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಿಮಗೆ ಯೂಸ್ಫುಲ್ ಆಗಿದ್ದಲ್ಲಿ ಎಸ್ ಅಂತ ಹೇಳಿ. ಓಕೆ, ಇದೇ ರೀತಿ ನಿಮಗೆ ಮೆಂಟಲ್ ಎಬಿಲಿಟಿ ಕ್ಲಾಸಸ್ ಸಹ ಬೇಕು ಅಂತ ಅನ್ಕೋತೀನಿ. ಸೊ ಗೋಯಿಂಗ್ ಫರ್ದರ್ ವಾರಕ್ಕೆ ಅಟ್ಲೀಸ್ಟ್ 3 ಮೆಂಟಲ್ ಎಬಿಲಿಟಿ ಕ್ಲಾಸಸ್ನ ನಾನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ 3ಕ್ಕಿಂತ ಜಾಸ್ತಿ ಕೊಡ್ತೀನಿ, ಇಲ್ಲಾಂದರೆ ಅಟ್ಲೀಸ್ಟ್ 3 ಮೆಂಟಲ್ ಎಬಿಲಿಟಿ ಕ್ಲಾಸಸ್ ನಿಮಗೆ ಬರ್ತಾ ಹೋಗುತ್ತೆ. ಜೊತೆಗೆ ಡೈಲಿ ಕರೆಂಟ್ ಅಫೇರ್ಸ್ ಕ್ವಿಸ್ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಸಂಡೇ ಮಾತ್ರ ರಜೆ ಇರುತ್ತೆ. ಸಂಡೇ ಬಿಟ್ಟು ಮಿಕ್ಕಂತಹ ಎಲ್ಲ ದಿನಗಳಲ್ಲೂ ಸಹ ಈ ಡೈಲಿ ಕರೆಂಟ್ ಅಫೇರ್ಸ್ ಕ್ವಿಸ್ ಬರ್ತಾ ಇರುತ್ತೆ, ನಿಮ್ಮ PC, CAR ಮತ್ತು DR ಎಕ್ಸಾಮ್ ಆಗೋವರೆಗೂ. ಐ ಹೋಪ್ ಎಲ್ರಿಗೂ ಹೆಲ್ಪ್ ಆಗ್ತಾಯಿದೆ ಅನ್ಕೋತೀನಿ. ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಇವತ್ತು ಒಂದು ಸಜೆಷನ್ಸ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಹಲವಾರು ಜನ ನನಗೇನು ಹೇಳ್ತಾಯಿದ್ರು, ಸರ್ ನಿಮ್ಮ ಕ್ಲಾಸಲ್ಲಿ GK ಟುಡೇ ಕ್ವೆಶನ್ಸು ಅಥವಾ GK ಟುಡೇ ಕರೆಂಟ್ ಅಫೇರ್ಸ್ ಇನ್ಕ್ಲೂಡ್ ಮಾಡಿ ಅಂತ ಹೇಳ್ತಾಯಿದ್ರು. ಆಲ್ರೆಡಿ ಕರೆಂಟ್ ಅಫೇರ್ಸ್ ಇನ್ಕ್ಲೂಡ್ ಆಗ್ತಾಯಿತ್ತು. ಬಟ್ ತಮ್ಮಲ್ಲಿ ಸುಮಾರು ಜನ GK ಟುಡೇ ಕ್ವಿಸ್ ಫಾಲೋ ಮಾಡ್ತಾ ಇರೋದ್ರಿಂದ ಇಂದಿನಿಂದ ಈ ಒಂದು ಡೈಲಿ ಕರೆಂಟ್ ಅಫೇರ್ಸ್ ಕ್ವಿಝಲ್ಲಿ ನಾನು GK ಟುಡೇಯಿಂದ ಸಹ ಇಂಪಾರ್ಟೆಂಟ್ ಕ್ವಿಸ್ ಕ್ವೆಶನ್ಸ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಫ್ರಮ್ ಟುಡೇ ಇನ್ಕ್ಲೂಸಿವ್ ಇರುತ್ತೆ. GK ಟುಡೇ ಕ್ವೆಶನ್ಸ್ ಜೊತೆಗೆ ನಮ್ಮ ಪ್ರಶ್ನೆಗಳು ಸಹ ಸೇರಿರ್ತವೆ. ಆಲ್ರೈಟ್, ಪ್ರಜಾವಾಣಿ ಮತ್ತು ದ ಹಿಂದೂ ನಮ್ಮ ಸೋರ್ಸಸ್ಸು ಜೊತೆಗೆ ಇನ್ಮೇಲೆ GK ಟುಡೇ. ಆಲ್ರೈಟ್, ಐ ಹೋಪ್ ಎಲ್ರಿಗೂ ಹೆಲ್ಪ್ ಆಗ್ತಾಯಿದೆ ಅನ್ಕೋತೀನಿ. ಇದೇ ರೀತಿ ಇದರ ಬೆನಿಫಿಟ್ನ ಎಲ್ಲರೂ ತೊಗೋಬೇಕು. ಯಾರು ಸಬ್ಜೆಕ್ಟ್ಸ್ಗಳನ್ನ ಎಲ್ಲ ಮುಗಿಸಿದ್ದೀರಾ, ರಿವಿಷನ್ ಮಾಡ್ಕೊಳ್ಳಿ. ರಿವಿಷನ್ ಜೊತೆಗೆ ಡೈಲಿ ಕರೆಂಟ್ ಅಫೇರ್ಸ್ ಟಚಲ್ಲಿರಲಿ. ಇದ್ರ ಜೊತೆಗೆ ಹಿಂದಿನ ಹಲವು ತಿಂಗಳ ಕರೆಂಟ್ ಅಫೇರ್ಸ್ ಸ್ಟಾರ್ಟಿಂಗ್ ಫ್ರಮ್ ಜನವರಿ ಸಮಯ ಸಿಕ್ಕಾಗ ನಾನು ಅದನ್ನು ಸಹ ಕವರ್ ಮಾಡಿಕೊಡ್ತೀನಿ. ಓಕೆ, ಇವತ್ತು 20th ಸೆಪ್ಟೆಂಬರ್ ಏನೆಲ್ಲ ಬಂದಿತ್ತು ನೋಡೋಣ. ಬಟ್ ಬಿಫೋರ್ ದ್ಯಾಟ್, ಯಾರೆಲ್ಲ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ಏನು ಮಾಡಬೇಕು, ಬೆಲ್ ಐಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಕ್ಲಾಸ್ ಆದಮೇಲೆ ಈ ಒಂದು ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡಲಿಕ್ಕೆ ನೀವು KS ಗುರೂಜಿ ಅಫಿಷಿಯಲ್ ಅಂತ ನಮ್ಮ ಟೆಲಿಗ್ರಾಮ್ ಹ್ಯಾಂಡಲ್ ಇದೆ, ಅಲ್ಲಿ ಜಾಯ್ನ್ ಆದರೆ ನಿಮಗೆ ಈ ಡಾಕ್ಯುಮೆಂಟ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಐ ಹೋಪ್ ಏನೂ ಡೌಟ್ ಇಲ್ಲ ಅನ್ಕೋತೀನಿ. ಸೊ ಲೆಟ್ಸ್ ಬಿಗಿನ್ ಟುಡೇಸ್ ಕ್ಲಾಸ್. ಪ್ರಜಾವಾಣಿ ಮತ್ತು ದ ಹಿಂದೂ ಅಲ್ಲಿ ಒಂದು ಫ್ರಂಟ್ ಪೇಜಲ್ಲಿ ಒಂದು ಒಳ್ಳೆ ಆರ್ಟಿಕಲ್ ಬಂದಿತ್ತು. ನ್ಯಾಷನಲ್ ಲಾಜಿಸ್ಟಿಕ್ಸ್ ಪಾಲಿಸಿ ಅಂತ ಹೇಳಿಬಿಟ್ಟು, ರಾಷ್ಟ್ರೀಯ ಲಾಜಿಸ್ಟಿಕ್ಸ್ ಪಾಲಿಸಿ. ಇದರ ಕುರಿತಂತೆ ಒಂದು ಪ್ರಶ್ನೆ ಇದೆ. ವಾಟ್ ಈಸ್ ಇಂಡಿಯಾಸ್ ಲಾಜಿಸ್ಟಿಕ್ಸ್ ಕಾಸ್ಟ್ ಆ್ಯಸ್ ಅ ಪ್ರಪೋರ್ಷನ್ ಆಫ್ GDP ಆ್ಯಸ್ ಆಫ್ 2022? 2022 ಅಥವಾ 22 ಪ್ರಕಾರ GDP ಅನುಪಾತದಲ್ಲಿ ಭಾರತದ ಲಾಜಿಸ್ಟಿಕ್ಸ್ ವೆಚ್ಚ ಎಷ್ಟು ಅಂತ. ಸಪೋಸ್ GDP 100% ಅಂದ್ಕೊಂಡ್ರೆ, 100% ಅಂದ್ಕೊಂಡ್ರೆ, ಅದರ ಎಷ್ಟು ಭಾಗ ಈ ಲಾಜಿಸ್ಟಿಕ್ಸ್ ವೆಚ್ಚ, ಸರಕು ಸಾಗಣೆ ಅಥವಾ ಸರಬರಾಜು, ಈ ವೆಚ್ಚ ಎಷ್ಟು % ಆಗುತ್ತೆ ಟೋಟಲ್ GDPಯಲ್ಲಿ ಅಂತ ಪ್ರಶ್ನೆ. ನಿಮ್ಮ ಆಪ್ಷನ್ಸು 9 to 10%, 13 to 14%, 15 to 16%, ಜೊತೆಗೆ 19 to 20%. ಐ ಹೋಪ್ ಎಲ್ಲರೂ ಓದಿರ್ತೀರ ಅನ್ಕೋತೀನಿ. ಇದೇ ರೀತಿ ಪ್ರಶ್ನೆ ಕೇಳ್ತಾನೆ. ಯಾವುದಾದ್ರೂ ಅಂಕಿಅಂಶ ಅಥವಾ ಡೇಟಾ ಇದ್ದರೆ, GDP ಯೂಶ್ವಲಿ ಇಲ್ಲ GNP ಅಥವಾ ಯಾವುದಾದ್ರೂ ಇಂಡೆಕ್ಸು, ಇದರ ಕುರಿತಂತೆ ಪ್ರಸ್ತುತವಾಗಿ ಹಿಂದಿನ ಎಕ್ಸಾಮ್ಕಿನ ಒಂದು 2-3 ತಿಂಗಳು ಮುಂಚೆ ಯಾವ್ದು ನ್ಯೂಸಲ್ಲಿತ್ತು ಅದನ್ನೇ ಯೂಶ್ವಲಿ ಪ್ರಶ್ನೆ ಕೇಳ್ತಾರೆ. ಓಕೆ, ಇದಕ್ಕೆ ರೈಟ್ ಆನ್ಸರ್ ಎಷ್ಟು ಜನಕ್ಕೆ ಗೊತ್ತು? ನಾಟ್ ಬ್ಯಾಡ್. ರೈಟ್ ಆನ್ಸರ್ ಇಸ್ 13 to 14%. ಏನಾಯಿತು, ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಟ್ರೀಯ ಲಾಜಿಸ್ಟಿಕ್ಸ್ ಪಾಲಿಸಿ ಅಥವಾ ನ್ಯಾಷನಲ್ ಲಾಜಿಸ್ಟಿಕ್ಸ್ ಪಾಲಿಸಿ ಅಂತ ಒಂದು ಪಾಲಿಸಿನ ಬಿಡುಗಡೆ ಮಾಡಿದ್ರು. ಅದರ ಮುಖ್ಯ ಉದ್ದೇಶ ಏನು? ಯಾವುದೇ ಒಂದು ದೇಶ ಆಗಲಿ, ಎಲ್ಲಿವರೆಗೂ ಸರಕು ಸಾಗಣೆ ಅಥವಾ ಸರಬರಾಜು ಇದಕ್ಕೆ ತಗುಲೋ ವೆಚ್ಚ ಲೀಸ್ಟ್ ಪಾಸಿಬಲ್ ಇರಲ್ವೋ ಅಲ್ಲಿವರೆಗೂ ಅದರ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ. ಯಾಕಂದರೆ ಜಸ್ಟ್ ಇಮ್ಯಾಜಿನ್, ಇವಾಗ ಮಧ್ಯಪ್ರದೇಶದಿಂದ ಏನೋ ಒಂದು ಸರಕು, ಯಾವುದೋ ಒಂದು ಜೋಳನೋ ಅಥವಾ ಗೋಧಿನೋ US ಅಥವಾ ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು. ಸೊ ಏನು ಮಾಡ್ತಾರೆ, ಅಲ್ಲಿಂದ ಬಂದರಿಗೆ ತೊಗೊಂಬರ್ತಾರೆ, ಕಾರವಾರಕ್ಕೋ ಅಥವಾ ಮಂಗಳೂರಿಗೋ. ಸೊ ಅಲ್ಲಿಗೆ ಬರೋವರೆಗೂ ಅವರು ಬೆಳೆದಿದ್ದ ಬೆಳೆಯೋಕ್ಕೆ ಎಷ್ಟು ವೆಚ್ಚವನ್ನು ಬರ್ಸಿರ್ತಾರೋ ಅಥವಾ ಇನ್ವೆಸ್ಟ್ ಮಾಡಿರ್ತಾರೋ ಅದ್ರ ಜೊತೆಗೆ ಈ ಸಾಗಣೆ ಮಾಡಲಿಕ್ಕೆ ಅಷ್ಟೇ ಖರ್ಚು ಮಾಡಬೇಕಾಗುತ್ತೆ. ಎಷ್ಟೋ ಟೋಲ್ಸ್ ಇರುತ್ತೆ, ಎಷ್ಟೋ ಟ್ಯಾಕ್ಸ್ ಕಟ್ಟಬೇಕು, ಎಷ್ಟೋ ರಾಜ್ಯದಿಂದ ರಾಜ್ಯಕ್ಕೆ ಬಂದಾಗ ಟ್ಯಾಕ್ಸ್ ಕಟ್ಟಬೇಕು. ಸೊ ಇಲ್ಲಿ ಬೆಳೆದ ಬೆಳೆ ಸುಮಾರು 80 ರೂಪಾಯಿ per kg ಇದ್ದರೆ ಈ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಏನಿದೆಯಲ್ಲ ಅದು ಸಹ 80 ಆಗುತ್ತೆ. ಹಾಗಾಗಿ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ 160 ರೂಪಾಯಿ ಆದರೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅದಕ್ಕೆ ಬೆಲೆ ಇರಲ್ಲ. ನಮಗಿಂತ ಚೀಪಾಗಿ ಯಾರಾದರೂ ಕೊಟ್ಟರೆ ಅದನ್ನೇ ಎಕ್ಸ್ಪೋರ್ಟ್ ಮಾಡುವಾಗ ಅಥವಾ ಇಂಪೋರ್ಟ್ ಮಾಡುವಾಗ ಬೇರೆ ದೇಶಗಳು ಕೊಂಡ್ಕೋತಾರೆ. ಸೊ ಹಾಗಾಗಿ ಇದನ್ನು ಕಮ್ಮಿ ಮಾಡಬೇಕು. ಇಲ್ಲಿ ಏನೆಲ್ಲ ಕಮ್ಮಿ ಮಾಡ್ಬೋದು, ಟ್ಯಾಕ್ಸ್ನ ಕಮ್ಮಿ ಮಾಡ್ಬೋದು, ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗುವಾಗ ಆದಷ್ಟು ಯೂನಿಫಾರ್ಮ್ ಆಗಿ ಹೆಚ್ಚು ಕಮ್ಮಿ ಸೇಮ್ ಟ್ಯಾಕ್ಸ್ ಇರೋ ಥರ ನೋಡ್ಕೊಳ್ಳೋದು. ಸೊ ಈ ರೀತಿ ಕೆಲವೊಂದು ಬೆಳವಣಿಗೆಗಳು ಬೇಕು ಅಂತ ಹೇಳಿಬಿಟ್ಟು ಈ ರಾಷ್ಟ್ರೀಯ ಲಾಜಿಸ್ಟಿಕ್ಸ್ ನೀತಿಗೆ ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ಕೊಟ್ಟಿದ್ದಾರೆ. ಚೀತಾದ ವೇಗದಲ್ಲಿ ಚಲಿಸಬೇಕಾಗಿದೆ ಅಂತ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ನಮೀಬಿಯಾದಿಂದ ತರಿಸಲಾಗಿದ್ದ 8 ಚೀತಾಗಳನ್ನ ಭಾರತದ ಕುನೋ ನ್ಯಾಷನಲ್ ಪಾರ್ಕ್
ಕುನೋ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶಲ್ಲಿರುವಂಥ ಉದ್ಯಾನವನ ಅಲ್ಲಿ ರಿಲೀಸ್ ಮಾಡಿದ್ರು. ಸೊ ಹಾಗಾಗಿ ಆ ಒಂದು ಕಾಂಟೆಕ್ಸ್ಟಲ್ಲಿ ನಮ್ಮ ರಾಷ್ಟ್ರೀಯ ಲಾಜಿಸ್ಟಿಕ್ಸ್ ನೀತಿ ಸಹ ಆ ಚೀತಾದ ವೇಗದಲ್ಲೇ ಹೋಗಬೇಕು ಅಂತ ಮೋದಿ ಹೇಳ್ತಾರೆ. ಚೀತಾ ತಮಗೆಲ್ಲ ಗೊತ್ತಿರ್ಬೋದು 0 to 90 km/h ಪ್ರತಿ ಗಂಟೆಗೆ 90 km/h ಸ್ಪೀಡ್ ಅಚೀವ್ ಮಾಡಲಿಕ್ಕೆ ಹಾರ್ಡ್ಲಿ 3 to 4 ಸೆಕೆಂಡ್ ಸಾಕಾಗುತ್ತೆ. ಸೊ ಇಷ್ಟು ಗೊತ್ತಿದ್ರೆ ಸಾಕು. ಸರಕು ಸಾಗಣೆ ವೆಚ್ಚವನ್ನು ತಗ್ಗಿಸಿ ದಕ್ಷತೆ ಹೆಚ್ಚಿಸುವ ನೀತಿ ಯಾವುದು? ರಾಷ್ಟ್ರೀಯ ಲಾಜಿಸ್ಟಿಕ್ಸ್ ನೀತಿ. ಇಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಪ್ರಶ್ನೆ, ವಿಚ್ ಕಂಟ್ರಿ ಈಸ್ ದಿ ಹೋಸ್ಟ್ ಆಫ್ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಇನ್ 2023? SCO ಸಮ್ಮಿಟ್ನ 2023ರಲ್ಲಿ ಯಾವ ದೇಶದಲ್ಲಿ ಹೋಸ್ಟ್ ಮಾಡಲಾಗುತ್ತೆ? 2023ರಲ್ಲಿ ಶಾಂಘೈ ಸಹಕಾರ ಸಂಘಟನೆಯ ಅತಿಥೇಯ ರಾಷ್ಟ್ರ ಯಾವುದು? ಇದನ್ನು ನಿನ್ನೆ ಮೊನ್ನೆ 2 ದಿನ ಡಿಸ್ಕಸ್ ಮಾಡಿದ್ದೀನಿ ನಾನು, ಅಂದರೆ ಶನಿವಾರ ಮತ್ತು ಸೋಮವಾರ. ಐ ಹೋಪ್ ಎಲ್ರಿಗೂ ಇದಕ್ಕೆ ಸರಿಯಾದ ಉತ್ತರ ಗೊತ್ತು ಅನ್ಕೋತೀನಿ. ಯಾರಿಗಾದರೂ ಗೊತ್ತಿಲ್ಲ ಅಂದರೆ ನೀವು ಸರಿಯಾಗಿ ಓದ್ತಾ ಇಲ್ಲ ಅಥವಾ ರಿವಿಷನ್ ಮಾಡ್ತಾ ಇಲ್ಲ ಅಂತ ಅರ್ಥ. ನೋಡಿ, ನಿಮ್ಮ ಪ್ರಿಪ್ರೇಷನ್ ಯಾವ ಲೆವೆಲ್ಗೆ ಇರುತ್ತೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಓಕೆ, ನಾಟ್ ಬ್ಯಾಡ್. ಎಸ್, ದಿ ರೈಟ್ ಆನ್ಸರ್ ಇಸ್ ಇಂಡಿಯಾ. ಕನ್ಫ್ಯೂಸ್ ಮಾಡ್ಕೋಬಾರ್ದು. 2022ರ ಈ ಒಂದು ಸಂಘಟನೆಯ ಸಮ್ಮಿಟ್ ಎಲ್ಲಾಗಿತ್ತು ಅಥವಾ ಮೀಟಿಂಗ್ ಎಲ್ಲಾಗಿತ್ತು? ಉಜ್ಬೇಕಿಸ್ತಾನಲ್ಲಿ ಆಗಿತ್ತು. ಸಮರ್ಕಂಡ್ ಅನ್ನೋ ಒಂದು ಪ್ರಾಂತ್ಯದಲ್ಲಿ, ಉಜ್ಬೇಕಿಸ್ತಾನದ ಪ್ರಾಂತ್ಯದಲ್ಲಿ 2022ರ ಸಮ್ಮಿಟ್ ಆಗಿತ್ತು. ಕರೆಕ್ಟಾ? 2023ನೇ ಸಮ್ಮಿಟ್ ಎಲ್ಲಾಗುತ್ತೆ? ಭಾರತದಲ್ಲಾಗುತ್ತೆ. ಸೊ ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಯಾವಾಗ ಶುರು ಆಯಿತು? ಶಾಂಘೈ 5 ಅಂದರೆ ಏನು? ಸದ್ಯಕ್ಕಿರುವಂತಹ 9 ಸದಸ್ಯ ರಾಷ್ಟ್ರಗಳು ಯಾವ್ಯಾವು? ಭಾರತ ಮತ್ತು ಪಾಕಿಸ್ತಾನ ಯಾವಾಗ ಜಾಯ್ನ್ ಆಯಿತು? ಇಷ್ಟು ಅಂಶಗಳು ನಿಮ್ಗೆ ಗೊತ್ತಿರಬೇಕು. 2 ಸಲ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಯಾರಿಗೆಲ್ಲ ಗೊತ್ತು? ನೆನಪಿದೆ? ಕೈ ಎತ್ತಿ. ಓಕೆ, ಗುಡ್, ನಾಟ್ ಬ್ಯಾಡ್. 3ನೇ ಪ್ರಶ್ನೆ, ವಿಜ್ಞಾನ ಪ್ರಗತಿ ವಿಚ್ ರಿಸೀವ್ಡ್ ದಿ ನ್ಯಾಷನಲ್ ರಾಜಭಾಷಾ ಕೀರ್ತಿ ಅವಾರ್ಡ್ ಇಸ್ ಅ ಸೈನ್ಸ್ ಮ್ಯಾಗಝಿನ್ ರಿಲೀಸ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಷನ್? ವಿಜ್ಞಾನ ಪ್ರಗತಿಯನ್ನು ಈ ಮ್ಯಾಗಝಿನನ್ನು ಅಥವಾ ಈ ಒಂದು ನಿಯತಕಾಲಿಕವನ್ನು ಯಾವ ಒಂದು ಸಂಸ್ಥೆ ರಿಲೀಸ್ ಮಾಡುತ್ತೆ? ಇದಕ್ಕೆ ಇತ್ತೀಚೆಗೆ ರಾಷ್ಟ್ರೀಯ ರಾಜಭಾಷಾ ಕೀರ್ತಿ ಪ್ರಶಸ್ತಿ ದೊರಕಿದೆ. ಹಾಗಾದರೆ ಈ ಮ್ಯಾಗಝಿನನ್ನು ರಿಲೀಸ್ ಮಾಡುವಂಥ ಸಂಸ್ಥೆ ಯಾವುದು? ಈ ಥರ ಪ್ರಶ್ನೆ ಕೇಳ್ಬೋದು. ಇದನ್ನು ಹಿಂದಿ ದಿವಸ್ ಶನಿವಾರ ದಿನ ಡಿಸ್ಕಸ್ ಮಾಡಿದ್ದೆ ನಾನು. ಹಿಂದಿ ದಿವಸ್ ಅಂದರೆ ಏನು, ಜೊತೆಗೆ NMDCಗೆ ರಾಷ್ಟ್ರೀಯ ರಾಜಭಾಷಾ ಕೀರ್ತಿ ಪ್ರಶಸ್ತಿ ಸಹ ಸಿಕ್ಕಿತ್ತು, ಅದಕ್ಕೂ ಸಿಕ್ಕಿತ್ತು. ಯಾರು ಕೊಡ್ತಾರೆ? ಆ ಪ್ರಶಸ್ತಿ ಕೊಡುವಂತಹ ಸಂಸ್ಥೆ ಯಾವ ಸಚಿವಾಲಯದ ಅಡಿ ಕೆಲಸ ಮಾಡುತ್ತೆ? ಇದೆಲ್ಲ ಡಿಸ್ಕಸ್ ಮಾಡಿದ್ದೆ ವಿಸ್ತೃತವಾಗಿ. ರೈಟ್? ಯಾರಿಗೆಲ್ಲ ನೆನಪಿದೆ? ಎಲ್ರಿಗೂ ನೆನಪಿರಬೇಕು. ಇದೇ ರೀತಿ ಪ್ರಶ್ನೆ ಕೇಳ್ತಾರೆ. ಕರೆಂಟ್ ಅಫೇರ್ಸ್ ಅಂದರೆ ಎಲ್ಲೋ ಗಾಳಿಯಿಂದ ತೆಗೆದು ಮನಸ್ಸಿಗೆ ಬಂದಂಗೆ ಕೇಳಲ್ಲ ಎಕ್ಸಾಮಿನರು. ಇವಾಗಲಿಂದ ಅವರು ಪೇಪರ್ ಕರೆಕ್ಟಾಗಿ ಓದ್ತಾ ಇರ್ತಾರೆ. ಎಲ್ಲಿ ಪ್ರೊಬೆಬಲ್ ಕ್ವಶನ್ ಅನ್ಸುತ್ತೆ ತೆಗೆದು ಇಟ್ಕೋತಾರೆ, ಅದನ್ನೇ ಕೇಳೋದು. ಸೊ ಇವಾಗ ನಾವು ಹಿಂಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಎಕ್ಸಾಮಿನರ್ ಸಹ ಪ್ಯಾರಲಲ್ಲಿ ಇದೇ ಟೈಮಲ್ಲಿ ಕೂತ್ಕೊಂಡು ಈ ಒಂದು ಪ್ರಶ್ನೆಯನ್ನು ನಾನು ಕೇಳ್ಬೋದು, ಫ್ರೇಮ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ರೀತಿ ಯೋಚನೆ ಮಾಡೋಕ್ಕೆ ಶುರು ಮಾಡಿ, ಆವಾಗ ಮಾತ್ರ ನಿಮಗೆ ಪ್ರತಿಯೊಂದು ಆರ್ಟಿಕಲ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಓಕೆ, ಸೊ ಅದಕ್ಕೆ ಸರಿಯಾದ ಉತ್ತರ CSIR. CSIR ಫುಲ್ ಫಾರ್ಮ್ ಏನು? ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಅರ್ಥ ಆಗ್ತಾಯಿದೆಯಲ್ಲ? ಯಾರಿಗೂ ಏನೂ ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೋತೀನಿ. ಓಕೆ, ಹಾಗಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರಾಷ್ಟ್ರೀಯ ರಾಜಭಾಷಾ ಕೀರ್ತಿ ಪ್ರಶಸ್ತಿ ಇದನ್ನು ಕೊಡುವಂತಹ ಸಂಸ್ಥೆ ಯಾವುದು? ಆ ಸಂಸ್ಥೆ ಅಥವಾ ಆ ಇಲಾಖೆ ಯಾವ ಕೇಂದ್ರ ಸಚಿವಾಲಯದಡಿ ಕೆಲಸ ಮಾಡ್ತಾ ಇದೆ? 2 ಪ್ರಶ್ನೆ. ಮತ್ತು ಸರ್ ನೀವೇ ಪ್ರಶ್ನೆ ಕೇಳಿ ನೀವೇ ಆನ್ಸರ್ ಹೇಳಿ ಅಂತ ಹೇಳ್ಕೊಬೇಡಿ. ಈ 2 ಪ್ರಶ್ನೆಗೆ ನಾನು ಸ್ಯಾಟರ್ಡೇನೇ ಉತ್ತರ ಕೊಟ್ಟಿದ್ದೀನಿ. ಸೊ ಹಾಗಾಗಿನೇ ಕೇಳ್ತಾ ಇರ್ತೀನಿ. ಅವಾಗವಾಗ ನನಗೂ ಪ್ರಶ್ನೆ ಕೇಳೋಕ್ಕೆ ಅವಕಾಶ ಕೊಡಿ. ಎಲ್ಲದಕ್ಕೂ ಪ್ರಶ್ನೆ ನಾನೇ ಕೇಳಿ ನಾನೇ ಹೇಳ್ಕೊಂಡು ಹೋದರೆ ಯೂನಿಡೈರೆಕ್ಷನ್ ಆಗುತ್ತೆ, ನಾನು ಕನ್ನಡಿ ಮುಂದೆ ಮಾತಾಡ್ದಂಗೆ ಆಗುತ್ತೆ. ಓಕೆ, ಗುಡ್. 4ನೇ ಪ್ರಶ್ನೆ, ವಿಚ್ ಸ್ಟೇಟ್ ಸೆಲೆಬ್ರೇಟ್ಸ್ ಸೋಷಿಯಲ್ ಜಸ್ಟಿಸ್ ಡೇ ಆನ್ ದಿ ಬರ್ತ್ಡೇ ಆಫ್ ರಿಫಾರ್ಮಿಸ್ಟ್ ಲೀಡರ್ EV ರಾಮಸ್ವಾಮಿ, ಹೂ ಈಸ್ ಆಲ್ಸೋ ಕಾಲ್ಡ್ ಎಸ್ ಪೆರಿಯಾರ್? ಸುಧಾರಣಾವಾದಿ ನಾಯಕ EV ರಾಮಸ್ವಾಮಿ ಪೆರಿಯಾರ್ ಅವರ ಜನ್ಮದಿನದಂದು ಯಾವ ರಾಜ್ಯವು ಸಾಮಾಜಿಕ ನ್ಯಾಯ ದಿನ, ನೆನ್ಪಿಟ್ಕೊಳ್ಳಿ, ಸಾಮಾಜಿಕ ನ್ಯಾಯ ದಿನ, ಈ ದಿನವನ್ನು ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸು ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ಕರ್ನಾಟಕ. ಇತ್ತೀಚೆಗೆ ಸುದ್ದಿಯಲ್ಲಿದ್ದರು. ಇವರ ಜೀವನ ಕುರಿತಂತೆ ಒಂದು ಮೂವಿ ಸಹ ಬರ್ತಾ ಇದೆ, ಒಂದು ಚಲನಚಿತ್ರ ಸಹ ಇನ್ನೇನು ಬಿಡುಗಡೆಗೆ ಸಜ್ಜಾಗ್ತಾ ಇದೆ. ಯಾವುದು ರೈಟ್ ಆಪ್ಷನ್ನು? ಯಾರು ಪೇಪರ್ ಓದ್ತಾ ಇರ್ತೀರಾ ಗೊತ್ತಿರುತ್ತೆ. ಓಕೆ, ಸೊ ರೈಟ್ ಆನ್ಸರ್ ಇಸ್ ಯಾವುದು? ತಮಿಳುನಾಡು. ಓಕೆ, ಗೊತ್ತಲ್ಲ EV ರಾಮಸ್ವಾಮಿ ಯಾರು ಅಂತ? ಇವರು ಒಬ್ಬರು ಸಮಾಜ ಸುಧಾರಕರು. ತಮಿಳುನಾಡಲ್ಲಿ ನೆಲೆಸಿದ್ದಂತಹ ಒಬ್ಬ ಒಳ್ಳೆಯ ಸಮಾಜ ಸುಧಾರಕ EV ರಾಮಸ್ವಾಮಿಯವರು. ಇವರನ್ನು ಜನರು ಗೌರವದಿಂದ ಪೆರಿಯಾರ್ ಅಂತ ಸಹ ಕರಿತಾ ಇದ್ರು.
ಇವರು ಮಾಡಿದ ಪುಣ್ಯದ ಕೆಲಸಗಳೇನೆಂದರೆ ಕೆಳಜಾತಿಯವರು ಅಥವಾ ಆರ್ಥಿಕವಾಗಿ ಯಾರು ದುರ್ಬಲರಿದ್ದರು ಅಥವಾ ಹೆಣ್ಮಕ್ಳಿದ್ರು ಅವರ ಏಳಿಗೆಗಾಗಿ ಶ್ರಮಿಸಿದವರು. ಇವರು ಟೆಂಪಲ್ ಮೂವ್ಮೆಂಟ್ ಅಂತ ಸಹ ಮಾಡಿದ್ರು. ಅಂದರೆ ಅಲ್ಲಿವರೆಗೂ ಯಾರು ಶೂದ್ರರು ಅಥವಾ ಅನ್ಟಚಬಲ್ಸ್ ಇದ್ದರು ಅವರನ್ನು ಕರ್ಕೊಂಡು ದೇವಸ್ಥಾನದ ಒಳಗಡೆ ಹೋಗೋದು, ಅವರ ಕೈಯಿಂದ ಪೂಜೆ ಮಾಡಿಸೋದು. ಆಗಿನ ಕಾಲದಲ್ಲಿ ಕ್ರಾಂತಿಯನ್ನೇ ಹುಟ್ಟಾಕಿದ್ರು. ಯಾರು? ಇ ವಿ ರಾಮಸ್ವಾಮಿ. ಇವರು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರು? ತಮಿಳುನಾಡು. ಸೊ ಇವರ ಜನ್ಮದಿನದಂದು ಏನಂತ ಸೆಲೆಬ್ರೇಟ್ ಮಾಡಲಾಗುತ್ತೆ? ಸಾಮಾಜಿಕ ನ್ಯಾಯ ದಿನ. ಯಾವುದು? ಸೋಷಿಯಲ್ ಜಸ್ಟಿಸ್ ಡೇ. ಇ ವಿ ರಾಮಸ್ವಾಮಿ, ತಮಿಳುನಾಡು, ಸೋಷಿಯಲ್ ಜಸ್ಟಿಸ್ ಡೇ ಅಥವಾ ಸಾಮಾಜಿಕ ನ್ಯಾಯ ದಿನ. ಇಷ್ಟು ಗೊತ್ತಿರಬೇಕು. ಐ ಹೋಪ್ ಅರ್ಥ ಆಗ್ತಾ ಇದೆ. ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. ಯಾಕಂದರೆ ನಿಮಗೂ ಸಮಯ ತುಂಬ ಕಮ್ಮಿ ಇರೋದ್ರಿಂದ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಟು ದಿ ಪಾಯಿಂಟ್. ಎಲ್ಲಿ ಎಕ್ಸ್ಪ್ಲನೇಷನ್ ಬೇಕು ಅಲ್ಲಿ ಕೊಡ್ತೀನಿ, ಎಲ್ಲಿ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ ಅಲ್ಲಿ ಕೊಡೋಲ್ಲ. ಓಕೆ, ನೆಕ್ಸ್ಟ್ ಕ್ವಶನು. ವಿಚ್ ಇನ್ಸ್ಟಿಟ್ಯೂಷನ್ ಲೀಡ್ಸ್ ದಿ ಕೋಸ್ಟಲ್ ಕ್ಲೀನಪ್ ಡೇ ಕ್ಯಾಂಪೇನ್ ಇನ್ ಇಂಡಿಯಾ? ಭಾರತದಲ್ಲಿ ಯಾವ ಸಂಸ್ಥೆಯು ಕರಾವಳಿ ಸ್ವಚ್ಛತಾ ದಿನದ ಅಭಿಯಾನವನ್ನು ಮುನ್ನಡೆಸುತ್ತದೆ? ಇಂಡಿಯನ್ ಮಿಲಿಟರಿ, ಇಂಡಿಯನ್ ಕೋಸ್ಟ್ ಗಾರ್ಡ್, ಇಂಡಿಯನ್ ನೇವಿ ಆ್ಯಂಡ್ ಮೇಲಿನ ಯಾವುದೂ ಅಲ್ಲ. ಇದು ಸಹ ಒನ್ಸ್ ಅಗೇನ್ ಈಸಿ ಕ್ವಶನು. ಇದು ಪ್ರಜಾವಾಣಿಯಲ್ಲಿ ಬಂದಿರಲಿಲ್ಲ, ದ ಹಿಂದೂಯಲ್ಲಿ ಬಂದಿತ್ತು. ಓಕೆ, ಎಸ್, ಸುಮಾರು ಜನ ಗೊತ್ತು. ರೈಟ್ ಆನ್ಸರ್ ಈಸ್ ಇಂಡಿಯನ್ ಕೋಸ್ಟ್ ಗಾರ್ಡ್. ಓಕೆ, ಇಂಡಿಯನ್ ಕೋಸ್ಟ್ ಗಾರ್ಡ್, ಭಾರತೀಯ ಕೋಸ್ಟ್ ಗಾರ್ಡ್. ಇವರು ಪ್ರತಿ ವರ್ಷ ಸೆಪ್ಟೆಂಬರ್ನ 3ನೇ ಶನಿವಾರ, 3rd ಸ್ಯಾಟರ್ಡೇ ಆಫ್ ಸೆಪ್ಟೆಂಬರ್ ಎವ್ರಿ ಇಯರ್, ಇವರು ಕೋಸ್ಟಲ್ ಕ್ಲೀನಪ್ ಡೇ ಕ್ಯಾಂಪೇನ್ ಅಂತ ಶುರು ಮಾಡ್ತಾರೆ. ಅಂದಿನ ದಿನ ಕರಾವಳಿ ಭಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಬಿದ್ದಿರುವಂತಹ ಕಸ ಕಡ್ಡಿಯನ್ನು ಆರಿಸಿ ನಮ್ಮ ಕರಾವಳಿ ಪ್ರದೇಶವನ್ನು ಯಾವ ರೀತಿ ಸ್ವಚ್ಛವಾಗಿ ಇಟ್ಕೋಬೇಕು. ಯಾಕಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟು ಸ್ವಚ್ಛವಾಗಿರುತ್ತೋ ಅಷ್ಟೇ ನಮ್ಮ ವೆಲ್ತು ಚೆನ್ನಾಗಿರುತ್ತೆ ಅಂತ ಅವರ ಒಂದು ಉದ್ದೇಶ. ಹಾಗಾಗಿ ಈ ನಿಟ್ಟಿನಿಂದ ಪ್ರತಿ ವರ್ಷ ಸೆಪ್ಟೆಂಬರಲ್ಲಿ 3ನೇ ಸ್ಯಾಟರ್ಡೇ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಓಕೆ, ಡನ್. ನೆಕ್ಸ್ಟು, ರಾಜ್ಯದ ರಾಜ್ಯಪಾಲರುಗಳನ್ನು ನೇಮಿಸುವವರು ಯಾರು? ಹೂ ಅಪಾಯಿಂಟ್ಸ್ ದಿ ಗವರ್ನರ್ ಆಫ್ ಅ ಸ್ಟೇಟ್? ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರು, ಭಾರತದ ಮುಖ್ಯ ನ್ಯಾಯಮೂರ್ತಿ ಅಥವಾ ಮೇಲಿನ ಯಾರೂ ಅಲ್ಲ. ರಾಜ್ಯಪಾಲರ ಕುರಿತಂತೆ ಒಂದು ಆರ್ಟಿಕಲ್ ಇತ್ತು ಹಿಂದೂಲಿ. ಆ ಒಂದು ಕಾಂಟೆಕ್ಸ್ಟಲ್ಲಿ ನಿಮ್ಮ ಪಾಲಿಟಿ ಕ್ವಶನ್ಸ್ನ ಸಹ ಈ ರೀತಿ ಫ್ರೇಮ್ ಮಾಡ್ಬೋದು. ಹೀಗೆ ಫ್ರೇಮ್ ಮಾಡ್ತಾರೆ. ಪಾಲಿಟಿ ಕ್ವಶನ್ಸು ಅಥವಾ ರಾಜ್ಯ ನೀತಿ ಅಂದರೆ ಡೈರೆಕ್ಟಾಗಿ ಮನಸೋಚ್ಛೆ ಅವರು ಸಹ ಫ್ರೇಮ್ ಮಾಡಲ್ಲ. ಸಿಲೆಬಸ್ ಇರೋದು 10th ಬೇಸಿಸ್ಸು. ಅದರ ಆಧಾರದ ಮೇಲೆ ಈ ರೀತಿ ಸಿಂಪಲ್ ಆಗಿರುವಂಥ ಟಾಪಿಕ್ಸ್ನ ಅವ್ರು ಫ್ರೇಮ್ ಮಾಡ್ತಾರೆ. ರೈಟ್, ಅರ್ಥ ಆಗ್ತದಲ್ಲ? ಇದಕ್ಕೆ ಸರಿಯಾದ ಉತ್ತರ ಯಾವುದು? ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿಗಳು ಆಯಾ ರಾಜ್ಯಗಳ ಒಬ್ಬ ರಾಜ್ಯಪಾಲರನ್ನು ಅಪಾಯಿಂಟ್ ಮಾಡ್ತಾರೆ. ಅದೇ ರೀತಿ ಇನ್ನೊಂದು ನೆನಪಿರಲಿ, ಒಬ್ಬ ರಾಜ್ಯಪಾಲರು ಒಂದಕ್ಕಿಂತ ಹೆಚ್ಚಿಗೆ ರಾಜ್ಯಗಳ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಬಹುದು. ರೈಟ್, ಇದನ್ನು ಸಹ ನೆನಪಿಟ್ಕೊಳ್ಳಿ. ನೆಕ್ಸ್ಟು, ಯಾವ ಜಲಸಂಧಿ ತೈವಾನ್ ದ್ವೀಪ ಮತ್ತು ಏಷ್ಯಾ ಖಂಡವನ್ನು ಪ್ರತ್ಯೇಕಿಸುತ್ತದೆ? ತಪ್ಪಾಗಿದೆ, ಏಷ್ಯಾ ಖಂಡವನ್ನು ಪ್ರತ್ಯೇಕಿಸುತ್ತದೆ. ವಿಚ್ ಸ್ಟೇಟ್ ಸಪ್ರೇಟ್ ದಿ ಐಲ್ಯಾಂಡ್ ಆಫ್ ತೈವಾನ್ ಫ್ರಮ್ ಮೇನ್ಲ್ಯಾಂಡ್ ಏಷ್ಯಾ? ನಿಮ್ಮ ಆಪ್ಷನ್ಸು: ಫಾರ್ಮೋಸಾ ಜಲಸಂಧಿ, ಪಾಕ್ ಜಲಸಂಧಿ, ಬೇರಿಂಗ್ ಜಲಸಂಧಿ, ಮೇಲಿನ ಯಾವುದೂ ಅಲ್ಲ. ಚೈನಾ, ತೈವಾನು, ಸೌತ್ ಚೈನಾ ಸಿಯಲ್ಲಿ ಬರುವಂತಹ ಹಲವಾರು ದ್ವೀಪ ರಾಷ್ಟ್ರಗಳು, ಇದೆಲ್ಲ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಫಾರ್ಮೋಸಾ ಜಲಸಂಧಿ. ಇದನ್ನು ತೈವಾನ್ ಜಲಸಂಧಿ ಅಂತ ಕೂಡ ಕರೀತಾರೆ. ನೋಡಿ, ಇದೇ ರೀತಿ ಕನ್ಫ್ಯೂಸ್ ಮಾಡ್ತಾರೆ. ತೈವಾನ್ ಜಲಸಂಧಿ ಅಂತ ಹೇಳಿದ್ರೆ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ. ಅದ್ರ ಬದಲು ಎಕ್ಸಾಮಿನರ್ ಏನು ಮಾಡ್ತಾನೆ, ಅದಕ್ಕೆ ಇರುವಂತಹ ಮತ್ತೊಂದು ಹೆಸರು ನೋಡ್ತಾನೆ. ಈ ರೀತಿ ಸ್ಟ್ರೇಟ್ಸು ಅಥವಾ ಬೇಸು, ಜಲಸಂಧಿಗಳು ಆಗಿರ್ಬೋದು, ಬೇಸ್ ಆಗಿರ್ಬೋದು, ಅಥವಾ ಇಂಪಾರ್ಟೆಂಟ್ ರಿವರ್ಸು, ಲೇಕ್ಸು, ಇದೇ ರೀತಿ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕು. ಮೊದಲನೇದಾಗಿ ಭಾರತದ ಸುತ್ತಮುತ್ತ ಇರುವಂತಹ ಸ್ಟೇಟ್ಸ್ ಬಗ್ಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ಅದಾದಮೇಲೆ ಸದ್ಯಕ್ಕೆ ನ್ಯೂಸಲ್ಲಿರುವಂಥದ್ದು ಎಲ್ಲವನ್ನೂ ಕೇಳಲ್ಲ, ಎಲ್ಲವನ್ನೂ ಓದೋಕ್ಕೂ ಆಗಲ್ಲ. ಎಲ್ಲ ಜಗತ್ತಿನ ಎಲ್ಲ ಸ್ಟೇಟ್ಸ್ ನೋಡ್ಕೊಂಡು ಹೋದರೆ ನಿಮಗೆ 89 ಆಗುತ್ತೆ. ಬಟ್ ಇಂಪಾರ್ಟೆಂಟ್ ಆಗಿರೋದು ಒಂದು 10ರಿಂದ 15 ಅಷ್ಟೇ. ಇದ್ರ ಮೇಲೇ ಪ್ರಶ್ನೆ ಕೇಳ್ತಾರೆ. UPSC ಆದರೂ ಅಷ್ಟೇ, PC ಆದರೂ ಅಷ್ಟೇ. ಈ ಪ್ರಮುಖವಾಗಿರುವಂಥ 10-15 ಜಲಸಂಧಿಗಳಾಗಿರ್ಬೋದು, ಬೇಸ್ ಆಗಿರ್ಬೋದು, ಅಥವಾ ಲೇಕ್ಸ್ ಆಗಿರ್ಬೋದು, ಸೀಸು, ಓಷನ್ಸು, ಇದ್ರ ಮೇಲೇ ಪ್ರಶ್ನೆ ಬರುತ್ತೆ. ಸಪ್ರೇಟಾಗಿ ಅದ್ರ ಮೇಲೆ ವಿಡಿಯೋ ಬೇಕು ಅಂದರೆ ಎಸ್ ಅಂತ ಹಾಕಿ ಮಾಡೋಣಂತೆ. ನಾನು ಪ್ರಾಮಿಸ್ ಮಾಡಿರೋ ಪ್ರಕಾರ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಸ್ ಅಂದರೆ ರಾಷ್ಟ್ರೀಯ ಉದ್ಯಾನವನಗಳು, ಟೈಗರ್ ರಿಸರ್ವ್ಸು, ಜೊತೆಗೆ ರಿವರ್ಸ್, ಪ್ರಮುಖ ನದಿಗಳು ಮತ್ತು ಉಪನದಿಗಳು, ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಆಮೇಲೆ ಈ ಸ್ಟ್ರೇಟ್ಸ್ ಮೇಲೆ, ಓಷನ್ಸ್ ಮೇಲೆ ವಿಡಿಯೋ ಬೇಕು ಅಂದರೆ ಎಸ್ ಅಂತ ಹೇಳಿ. ಈ ಒಂದು 3-4 ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿರ್ತಾರೆ ಅದ್ರ ಮೇಲೆ ಸಪ್ರೇಟ್ ವಿಡಿಯೋ ಮಾಡಿ ಅದನ್ನು ಸಹ ಈ ಸೀರೀಸಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಓಕೆ, ಈ ಥರ ಮಾಡಿದ್ರೆ ಪ್ರತಿಯೊಂದು ಸೆಕ್ಷನಿಂದನೂ ಒಂದೊಂದು ಕ್ವಶನ್ ಬರುತ್ತೆ. ಯಾವ ಸೆಕ್ಷನ್ ಅಂತ ಐಡೆಂಟಿಫೈ ಮಾಡಿಕೊಂಡು ಅದನ್ನು ಪಕ್ಕಾ ಮಾಡ್ಕೊಂಡ್ಬಿಟ್ರೆ ಮುಗಿದೇ ಹೋಯಿತು. ಈ ಒಂದು 35ರಿಂದ 40 ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಬರುತ್ತಲ್ಲ, ಇದೇ ರೀತಿ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕು. ರೈಟ್, ಏನು ದೊಡ್ಡ ಸೀಕ್ರೆಟ್ ಅಲ್ಲ ಇದು.
ಓಕೆ, ಇಲ್ಲಿ ಬರುತ್ತೆ ತೈವಾನ್ ಸ್ಟೇಟು. ಇದಕ್ಕೆ ನಾವು ಏನಂತ ಕರಿತೀವಿ, ಫಾರ್ಮೋಸಾ ಸ್ಟೇಟ್ ಅಂತ ಕೂಡ ಕರಿತೀವಿ. ಫಾರ್ಮೋಸಾ ಅಂದರೆ ಜಲಸಂಧಿ. ಇದು ತೈವಾನನ್ನು ಚೈನಾದಿಂದ ಬೇರ್ಪಡಿಸುತ್ತೆ. ಚೈನಾ ಅಂದರೆ ಏಷ್ಯಾ ಮೇಲ್ಯಾಂಡ್ ಅಂತ ಕೂಡ ಕರಿತೀವಿ. ಏಷ್ಯಾ ಖಂಡವನ್ನು ಸಹ ಪ್ರತ್ಯೇಕಿಸುತ್ತೆ. ಓಕೆ, ನೆಕ್ಸ್ಟು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕ್ಲೋರಂಟ್ರಾ ನಿಲಿಪ್ರೋಲ್ CTPR ಅಂತ ಕರಿತೀವಿ. ಇದು ಏನು? ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಹಿಂದೂಲ್ಲಿ ಬಂದಿತ್ತು. ಹೈಕೋರ್ಟಿಂದ, ಸುಪ್ರೀಂ ಕೋರ್ಟಿಂದ ಒಂದು ಕಂಪ್ನಿ ಪರ್ಮಿಷನ್ ತೊಗೊಂಡು ಇದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಭಾರತದಲ್ಲಿ ಆಗಲೇ ಮುನ್ನಡೀತಾ ಇದೆ. ಸೊ ಹಾಗಾದರೆ ಇದೇನಿದು? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಬೇಸಿಕ್ ಸೈನ್ಸ್ ಅಂದರೆ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಹೆಚ್ಚಿಗೆ ಡೀಪಾಗಿ ಹೋಗಲ್ಲ, ಬಟ್ ಅಟ್ಲೀಸ್ಟ್ ಯಾವುದರ ಕುರಿತಂತೆ ಈ ಒಂದು ಕೆಮಿಕಲ್ ಆಗಿರ್ಬೋದು ಅಥವಾ ಏನಾದರೂ ಟೆಕ್ನಾಲಜಿ ಆಗಿರ್ಬೋದು, ಅದೇ ರೀತಿ ಪ್ರಶ್ನೆ ಕೇಳ್ತಾರೆ. ಏನು ಇದೊಂದು ಕೀಟನಾಶಕನ, ಇದೊಂದು ಕೋವಿಡ್ ವ್ಯಾಕ್ಸಿನ, ಅಥವಾ ಒಂದು ಅಡುಗೆಯಲ್ಲಿ ಬಳಸುವ ರಾಸಾಯನಿಕನ, ಅಥವಾ ಮೇಲಿನ ಯಾವುದೂ ಅಲ್ಲನಾ? ಯಾವುದು ಸರಿ ಅನ್ಸುತ್ತೆ ನಿಮ್ಗೆ ಆನ್ಸರು? ಕನ್ಫ್ಯೂಸ್ ಮಾಡ್ಕೋಬೇಡಿ, ಸಿಂಪಲ್ ಆಗಿದೆ. ಇದೊಂದು ಕೀಟನಾಶಕ, ಇನ್ಸೆಕ್ಟಿಸೈಡ್ ಅಥವಾ ಪೆಸ್ಟಿಸೈಡ್ ಅಂತ ಕರಿತೀವಿ. ಸೊ ಇದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಇತ್ತೀಚೆಗೆ ನ್ಯಾಟ್ಕೋ ಫಾರ್ಮಾ ಅನ್ನೋ ಒಂದು ಕಂಪನಿ ಸುಪ್ರೀಂ ಕೋರ್ಟಿಂದ ಪರ್ಮಿಷನ್ ತೊಗೊಂಡಿದೆ. ಸೊ ಇದೊಂದು ಪೆಸ್ಟಿಸೈಡ್, ಇದನ್ನು ಇನ್ಮೇಲೆ ಭಾರತದಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಓಕೆ, ಇದರಿಂದ ಬೆಳೆ ಇನ್ನಷ್ಟು ಸಮೃದ್ಧವಾಗಿ ಬೆಳೆಯುತ್ತೆ. ಕೀಟಗಳಿಂದ ನಾಶವಾಗ್ತಿರುವಂಥ ಬೆಳೆ ಇನ್ನು ಈ ಒಂದು ಕೀಟನಾಶಕದಿಂದ ಸಮೃದ್ಧವಾಗಿ ಎಲ್ಲ ಕೀಟಗಳನ್ನು ಎದುರಿಸಿ ಅಥವಾ ಎಲ್ಲ ಕ್ರಿಮಿಗಳನ್ನು ಕಿತ್ತೊಗೆದು ಸಮೃದ್ಧವಾಗಿ ಬೆಳೀಲಿಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಿರೋಂಥ ಒಂದು ಕೀಟನಾಶಕ. ಓಕೆ, ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಯಾವುವು ವರ್ಲ್ಡ್ ಬ್ಯಾಂಕ್ ಗ್ರೂಪ್ನ ಸದಸ್ಯ ಸಂಸ್ಥೆಗಳಾಗಿವೆ? ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ಮೆಂಬರ್ ಇನ್ಸ್ಟಿಟ್ಯೂಷನ್ ಆಫ್ ದಿ ವರ್ಲ್ಡ್ ಬ್ಯಾಂಕ್ ಗ್ರೂಪ್? ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ಬಗ್ಗೆ ಎಲ್ಲರೂ ಕೇಳಿರ್ತೀರ, ಬಟ್ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಸಹ ಇದೆ. ಅದು ಪದೇ ಪದೇ ಈ ಸಂಸ್ಥೆಗಳ ಕುರಿತಂತೆ ಒಂದು ಇಲ್ಲ ಎರಡು ಆರ್ಟಿಕಲ್ ಪ್ರತಿ ವಾರ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಕರೆಂಟ್ ಅಫೇರ್ಸಿಂದ ಅದು ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಸಂಸ್ಥೆಗಳ ಕುರಿತಂತೆ ಏನಾದರೂ ಪ್ರಶ್ನೆ ಬಂದರೆ ಇದೇ ರೀತಿ ಇರ್ಬೋದು. ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಯಾವ್ಯಾವು? IBRDನ, IFCನ, IDAನ ಅಥವಾ ಮೇಲಿನ ಎಲ್ಲವೂನ? ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್, ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಥವಾ ಮೇಲಿನ ಎಲ್ಲವೂನ? ನೋಡಿ, ಈ ಥರ ಪ್ರಶ್ನೆ ಬಂದಾಗ ಅದು ಪ್ರಮುಖ ವಿಶ್ವಕ್ಕೆ ಸಂಬಂಧಪಟ್ಟಂತೆ ಸಂಸ್ಥೆಗಳಾಗಿದ್ದರೆ ಯಾವ ವರ್ಷದಲ್ಲಿ ಎಸ್ಟಾಬ್ಲಿಷ್ ಆಯಿತು, ಫಾರ್ಮೇಷನ್ ಆಯಿತು ಅದು ಗೊತ್ತಿರಬೇಕು. ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಇದು ಗೊತ್ತಿರಬೇಕು. ಇದನ್ನು ಬಿಟ್ಟರೆ ಸದ್ಯಕ್ಕೆ ಇರುವಂಥ ಎಲ್ಲ ಹೆಡ್ ಅವಶ್ಯಕತೆ ಇಲ್ಲ. IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಯುನೈಟೆಡ್ ನೇಷನ್ಸ್ ಆಗಿರ್ಬೋದು. ಸೊ ಇಷ್ಟು ಪ್ರಮುಖ ಸಂಸ್ಥೆಗಳ ಹೆಡ್ ಅಥವಾ ಅಧ್ಯಕ್ಷರು ಪ್ರೆಸೆಂಟ್ಲಿ ಯಾರಿದ್ದಾರೆ ಅಷ್ಟು ಗೊತ್ತಿರಬೇಕು. ಎಲ್ಲವನ್ನು ಓದ್ಕೊಂಡು ಸುಮ್ಮನೆ ಕಾಲಹರಣ ಮಾಡೋ ಅವಶ್ಯಕತೆ ಇಲ್ಲ, ಕೇಳಲ್ಲ ಎಕ್ಸಾಮಲ್ಲಿ. ಅದಕ್ಕೆ ನಾನು ಪದೇ ಏನು ಹೇಳ್ತೀನಿ, ಎಕ್ಸಾಮಲ್ಲಿ ಏನು ಕೇಳ್ತಾರೆ ಫಸ್ಟ್ ಅದನ್ನು ತಿಳ್ಕೊಳ್ಳಿ. ಏನು ಕೇಳ್ತಾರೆ ಅಂತ ತಿಳ್ಕೊಂಡ್ರೆ ಏನು ಓದಬೇಕು ಅಂತ ಗೊತ್ತಾಗುತ್ತೆ, ರೈಟ್? ತಮ್ಮಲ್ಲಿ ಸುಮಾರು ಜನ ಅದೇ ಮಾಡ್ತಾ ಇಲ್ಲ. ಯಾಕೆ ಪದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್, ಅದು ಎಸ್ಪೆಷಲಿ PCPSC ಅಂದರೆ ವೆರಿ ಈಸಿ ಎಕ್ಸಾಮ್ಸ್. ಎಸ್, ಈಸಿ ಅಂತ ನಾನು ಹೇಳಬಾರ್ದು, ಯಾಕಂದರೆ ಹಲವಾರು ಜನಕ್ಕೆ ಪ್ರಾಪರ್ ಗೈಡೆನ್ಸ್ ಇರಲ್ಲ. ಬಟ್ ಅಟ್ ದಿ ಸೇಮ್ ಟೈಮ್ ಈಸಿ ಅಂತ ಯಾಕೆ ಹೇಳ್ತೀನಿ, ವಿತ್ ಪ್ರಾಪರ್ ಗೈಡೆನ್ಸು, ವಿತ್ ಪ್ರಾಪರ್ ಪ್ರಿಪ್ರೇಷನ್ನು, ಕನ್ಸಿಸ್ಟೆಂಟಾಗಿ ಹಾರ್ಡ್ ವರ್ಕ್ ಮಾಡಿದ್ರೆ ನಿಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ. ಆದ ಕಾರಣ ಈಸಿ ಅಂತ ಹೇಳ್ತೀನಿ. ಓಕೆ, ಇರಲಿ. ಇದಕ್ಕೆ ಸರಿಯಾದ ಆಪ್ಷನ್ ಮೇಲಿನ ಎಲ್ಲವೂ ಅಂದರೆ IBRDನೂ ಬರುತ್ತೆ, IFCನೂ ಬರುತ್ತೆ, IDAನೂ ಬರುತ್ತೆ. ಇದ್ರ ಜೊತೆಗೆ ಇನ್ನೂ 2 ಸಂಸ್ಥೆ ಇದ್ದಾವೆ. ಇದನ್ನೆಲ್ಲ ಸೇರಿ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಕರಿತೀವಿ. ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಲೋನು ಅಥವಾ ಸಾಲಗಳನ್ನು ಕೊಡಲು ಇರುವಂತಹ ಸಂಸ್ಥೆಗಳಿವು. ಅಭಿವೃದ್ಧಿಶೀಲ ರಾಷ್ಟ್ರಗಳು, ಡೆವಲಪಿಂಗ್ ಕಂಟ್ರೀಸು ಇನ್ನೂ ಡೆವಲಪ್ಡ್ ನೇಷನ್ಸ್ ಆಗಲಿ, ಈ ಒಂದು ಉದ್ದೇಶದಿಂದ ಅವಶ್ಯಕತೆಗೆ ತಕ್ಕಂತೆ ಲೋನ್ಗಳನ್ನು ಕೊಡಲು ಇರುವಂತಹ ಸಂಸ್ಥೆಗಳ ಗುಂಪು. ಏನೇನು ಬರುತ್ತೆ? IBRD ಬರುತ್ತೆ, IDA ಬರುತ್ತೆ, IFC ಇದೆ. ನೆಕ್ಸ್ಟು ಮಲ್ಟಿಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ ಅಂತ ಇದೆ. ಅದಾದಮೇಲೆ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ದಿ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್. ಈ 5 ಸಂಸ್ಥೆಗಳು ಸೇರಿ ಒಟ್ಟಾಗಿ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಕರೆಸ್ಕೊಳ್ತವೆ. ಓಕೆ, ಸಿಂಪಲ್ಲು. ನೆಕ್ಸ್ಟು ವಿಂಡ್ಫಾಲ್ ಟ್ಯಾಕ್ಸ್ ಅಂದರೆ ಏನು? ಪದೇ ನ್ಯೂಸಲ್ಲಿರುತ್ತೆ. ಸರ್ಕಾರ ನಾವು ವಿಂಡ್ಫಾಲ್ ಟ್ಯಾಕ್ಸ್ ಹೇರ್ತೀವಿ ಅಂತ ಹೇಳ್ತಾರೆ, ಭಯಪಡಿಸ್ತಾರೆ. ಅದಕ್ಕೆ ಎಷ್ಟೋ ಜನ ಉದ್ಯಮಿಗಳು ಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಏನಿದು ವಿಂಡ್ಫಾಲ್ ಟ್ಯಾಕ್ಸ್? ಇದೊಂದು ರಾಜ್ಯ ಸರ್ಕಾರಗಳು ಅನಿರೀಕ್ಷಿತ ಮಟ್ಟದ ಲಾಭ ಗಳಿಸಿದಾಗ ಕೇಂದ್ರ ಸರ್ಕಾರ ಅವುಗಳ ಮೇಲೆ ವಿಧಿಸುವ ಒಂದು ವಿಧದ ತೆರಿಗೆನಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಹೌದಾ? ಅಥವಾ ಯಾವುದೇ ಕೈಗಾರಿಕೆಗಳು ಅನಿರೀಕ್ಷಿತ ಮಟ್ಟದ ಲಾಭ ಗಳಿಸಿದಾಗ ಸರ್ಕಾರ ಅವುಗಳ ಮೇಲೆ ವಿಧಿಸುವ ಒಂದು ವಿಧದ ತೆರಿಗೆನಾ? ಅಥವಾ ಪರಿಸರಕ್ಕೆ ಹಾನಿಯಾದಾಗ ಕೈಗಾರಿಕೆಗಳ ಮೇಲೆ ವಿಧಿಸುವ ಒಂದು ವಿಧದ ತೆರಿಗೆನಾ? ಅಥವಾ ಈ ಮೇಲಿನ ಯಾವುದೂ ಅಲ್ಲವಾ? ಯಾವುದು ಸರಿ ಅನಿಸುತ್ತೆ? ಪದೇ ನ್ಯೂಸಲ್ಲಿತ್ತು. ಎಕನಾಮಿಕ್ಸಲ್ಲೂ ಬರ್ಬೋದು, ಬಟ್ PCಗೆ ಅಷ್ಟಾಗಿ ಇನ್ಡೆಪ್ತ್ ಎಕನಾಮಿಕ್ಸ್ ಕೇಳಲಿಕ್ಕಿಲ್ಲ.
ಬಟ್ ಸಿನ್ಸ್ ಇಟ್ ಈಸ್ ಇನ್ ಕರೆಂಟ್ ಅಫೇರ್ಸ್ ಕಾಂಟೆಕ್ಸ್ಟಲ್ಲಿ ಇರೋದ್ರಿಂದ ಈ ಒಂದು ಪರ್ಟಿಕ್ಯುಲರ್ ಟರ್ಮ್ನ ಕೇಳುವಂಥ ಚಾನ್ಸಸ್ ತುಂಬ ಅಂದರೆ ತುಂಬ ಜಾಸ್ತಿ ಇದೆ. ರೈಟ್, ಯಾವುದು ಸರಿ ಉತ್ತರ ಹಾಗಾದರೆ? ಓಕೆ, ತುಂಬ ಜನ ಗೊತ್ತು. ಸರಿಯಾದ ಉತ್ತರ ಬಿ. ಯಾವುದೇ ಕೈಗಾರಿಕೆಗಳು ಅನಿರೀಕ್ಷಿತವಾಗಿ ತಾವು ಏನಾದರೂ ಎಫರ್ಟ್ಸ್ ಹಾಕ್ದೇನೆ ಅಥವಾ ಏನಾದರೂ ಟೆಕ್ನಾಲಜಿಕಲಿ ಅಥವಾ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ದೇನೆ ಅನಿರೀಕ್ಷಿತವಾಗಿ, ಲಕ್ಕಿಲಿ ಅಂತ ಹೇಳ್ತಾರಲ್ಲ, ಲಕ್ಕೀಲಿ ಏನಾದರೂ ಲಾಭ ಬಂದರೆ, ಲಾಭ ಆ ಥರ ಬರ್ತಾನೆ ಹೋದರೆ, ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ಬೋದು? ಈ ವಿಂಡ್ ಫಾಲ್ ಟ್ಯಾಕ್ಸ್ ಅಂತ ಹೇರ್ಬೋದು. ಸದ್ಯಕ್ಕೆ ನ್ಯೂಸಲ್ಲಿ ಏನಿದೆ, ಕಚ್ಚಾ ತೈಲ ಉತ್ಪಾದಕರು, ಕ್ರೂಡ್ ಆಯಿಲ್ ಮತ್ತು ಪೆಟ್ರೋಲಿಯಂ ಉತ್ಪಾದಕರು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಇವರಿಗೆಲ್ಲ ಒಳ್ಳೆ ಲಾಭ ಬರ್ತಾ ಇದೆ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ $139 ಪರ್ ಬ್ಯಾರಲ್ ಇದನ್ನು ದಾಟ್ತಾ ಇದೆ. ಪೆಟ್ರೋಲು $100, ಡೀಸೆಲು ಹತ್ತಿರ $80-90 ಆಗಿದೆ, 90 ಮೇಲೇನಿದೆ. ಸೊ ಇಂಥ ಸಂದರ್ಭದಲ್ಲಿ ಲಾಭ ಯಾರಿಗೆ ಹೋಗ್ತಾ ಇದೆ? ಈ ಕಚ್ಚಾ ತೈಲ ಉತ್ಪಾದಕರು, ಇದನ್ನು ಇಂಪೋರ್ಟು ಎಕ್ಸ್ಪೋರ್ಟ್ ಮಾಡೋರು, ಇದನ್ನು ಪ್ರೊಸೆಸ್ ಮಾಡೋರು, ಅವರಿಗೆ ಲಾಭ ಹೋಗ್ತಾ ಇದೆ. ಹೋಗಲಿ, ಪರವಾಗಿಲ್ಲ. ಈ ಲಾಭ ಅವರೇ ಸ್ವತಃ ಏನಾದರೂ ಪ್ರೊಸೆಸ್ ಮಾಡಿ ಅಥವಾ ಅದರಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ರಿಸರ್ಚ್ ಮಾಡಿ ವೈಜ್ಞಾನಿಕವಾಗಿ ಏನಾದರೂ ಕಂಡು ಹಿಡ್ಕೊಂಡು ಆ ರೀತಿ ಲಾಭ ಬಂದಿದೆ, ಪರವಾಗಿಲ್ಲ. ಇಲ್ಲಿ ಲಾಭ ಯಾಕೆ ಬರ್ತಾ ಇದೆ ಅವರಿಗೆ? ರಷ್ಯಾ ಯುಕ್ರೇನ್ ಮಧ್ಯೆ ವಾರ್ ನಡೀತಾ ಇದೆ, ಯುದ್ಧ ನಡೀತಾ ಇದೆ. ಹಾಗಾಗಿ ರಷ್ಯಾ ಮತ್ತು ಯುಕ್ರೇನಿಂದ ಬರುವಂತಹ ಆಯಿಲ್, ಕ್ರೂಡ್ ಆಯಿಲ್ ಅಥವಾ ಕಚ್ಚಾ ತೈಲ ಸದ್ಯಕ್ಕೆ ಸ್ಟಾಪ್ ಆಗಿದೆ. ರೈಟ್, ಆದ ಕಾರಣ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಇಷ್ಟೊಂದು ಹೈ ಲೆವೆಲ್ಗೆ ರೇಟ್ ಇದೆ. ಸೊ ಇದರ ಬೆನಿಫಿಟ್ ಯಾರಿಗೆ ತಲುಪ್ತಾ ಇದೆ? ಈ ಕಚ್ಚಾ ತೈಲ ಉತ್ಪಾದನೆ ಕಂಪನಿಗಳಿಗೆ. ಸೊ ಸರ್ಕಾರ ಏನು ಹೇಳುತ್ತೆ? ನೀವೇನು ಹಾರ್ಡ್ ವರ್ಕ್ ಮಾಡ್ದೇನೆ, ನೀವೇನು ಶ್ರಮ ಪಡ್ದೇನೆ ನಿಮಗೆ ಈ ಒಂದು ಲಾಭ ಬರ್ತಾ ಇದೆ, ಅದರ ಮೇಲೆ ನಾವು ಟ್ಯಾಕ್ಸ್ ಇರ್ತೀವಿ. ಇವಾಗ ಇರುತ್ತಲ್ಲ, ಇನ್ಕಮ್ ಟ್ಯಾಕ್ಸ್ ಇರುತ್ತೆ. ನಿಮಗೆ 1-2 ಲಕ್ಷವರೆಗೂ ಅಥವಾ 2 ಲಕ್ಷದ ಒಳಗಡೆ ಏನಾದರೂ ಇನ್ಕಮ್ ಇದ್ದರೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕಲ್ಲ. 5 ಲಕ್ಷದವರೆಗೂ ಒಂದು ಟ್ಯಾಕ್ಸ್ ಲ್ಯಾಬ್, 10 ಲಕ್ಷದ ಮೇಲೆ ಒಂಥರ, 30 ಲಕ್ಷದ ಮೇಲೆ ಒಂಥರ, 1 ಕೋಟಿ ಗಳಿಸಿದ್ರೆ ಬೇರೆ ಥರ, ಅಂದರೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸು, ಸೆಸ್ ಅಂತ ಹಾಕ್ತಾರೆ. ಸೊ ಈ ಥರ ಹಲವಾರು ವಿಧವಾದ ತೆರಿಗೆಗಳಿದ್ದಾವೆ. ಅದರ ಉದ್ದೇಶ ಏನು? ಯಾರು ಜಾಸ್ತಿ ಲಾಭ ಮಾಡ್ಕೊತಾ ಇದ್ದಾರೆ ನಮ್ಮ ಸಮಾಜದಿಂದ, ನಮ್ಮ ದೇಶದಿಂದ, ಅವ್ರ ಮೇಲೆ ಹೆಚ್ಚು ಹೊರೆಯನ್ನು ಹಾಕೋಣ ಅಂತ. ಬಂದಂತಹ ಟ್ಯಾಕ್ಸಿಂದ ಬಡವರ ಏಳಿಗೆಗಾಗಿ ಅಥವಾ ಏನಾದರೂ ಡೆವಲಪ್ಮೆಂಟಲ್ ಸ್ಕೀಮ್ಸ್ ಆಗಿರ್ಬೋದು, ಯೋಜನೆಗಳಾಗಿರ್ಬೋದು, ಅಲ್ಲಿ ಸರ್ಕಾರ ಸ್ಪೆಂಡ್ ಮಾಡ್ಬೋದು ಅನ್ನೋ ಒಳ್ಳೆಯ ಉದ್ದೇಶ. ಅದೇ ರೀತಿಯಲ್ಲಿ ವಿಂಡ್ ಫಾಲ್ ಟ್ಯಾಕ್ಸ್ ಹಾಕಿದಾಗ ಇದರಿಂದ ಬರುವಂತಹ ಲಾಭವನ್ನು ಇವರು ಟ್ಯಾಕ್ಸ್ ಕಟ್ ಮಾಡಿ, ಪೆಟ್ರೋಲು ಡೀಸೆಲ್ ಮೇಲೆ ಟ್ಯಾಕ್ಸ್ ಕಟ್ ಮಾಡಿ, ಡ್ಯೂಟಿ ಕಟ್ ಮಾಡಿ, ಸೊ ಸಬ್ಸಿಡೈಸ್ಡ್ ರೇಟಲ್ಲಿ ₹100 ಇರೋ ಪೆಟ್ರೋಲ್ನ ₹70ವರೆಗೂ ತರ್ಬೋದು ಅಥವಾ ₹60ವರೆಗೂ ತರ್ಬೋದು. ಈ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು ಇದನ್ನು ಹಾಕಬೇಕು ಅಂತ ಡಿಸ್ಕಷನ್ ನಡೀತಾ ಇದೆ, ಇನ್ನೂ ಹಾಕಿಲ್ಲ. ಇದಕ್ಕೆ ಈ ತಯಾರಕರು ಎಲ್ಲರೂ, ಕಚ್ಚಾ ತೈಲ ಉತ್ಪಾದಕರಾಗಿರ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೋದು, ಇವರು ವಿರೋಧ ಇರ್ತಾ ಇದ್ದಾರೆ, ಬೇಡ ಅಂತ. ಸೊ ಮುಂದೆ ಏನಾಗುತ್ತೆ ನೋಡಬೇಕು. ಸೊ ಟೋಟಲ್ 10 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದೆ ಇವತ್ತು. ಎವ್ರಿಡೇ 10 ಅಂತ ಅಂದ್ಕೊಂಡಿರ್ತೀನಿ. ನಿಮಗೆ ಸಮಯ ಇದ್ದರೆ ಅಥವಾ ನಿಮ್ಗೆ ಹೆಲ್ಪ್ ಆಗ್ತಾಯಿದೆ ಅಂತ ಹೇಳಿದ್ರೆ ಎಸ್ ಅಂತ ಹೇಳಿ 15 ಕ್ವಶನ್ಸ್ ಆಗಿ ಇನ್ಕ್ರೀಸ್ ಮಾಡೋಣಂತೆ ಬರೋ ದಿನಗಳಲ್ಲಿ. ಸೊ ಎವ್ರಿಡೇ 10 ಮಾಡ್ತಾಯಿದ್ದೀನಿ. ನಿಮಗೆ ಹೆಲ್ಪ್ ಆದರೆ ಡೆಫಿನೆಟ್ಲಿ 15 ಮಾಡೋಣ. ನಿಮ್ಮ ಎಕ್ಸಾಮ್ಗೆ ಅಥವಾ ಎಕ್ಸಾಮಲ್ಲಿ ಪಾಸ್ ಆಗಲು ಏನೆಲ್ಲ ಬೇಕು ಅದನ್ನು ನಿಷ್ಠೆಯಿಂದ ಮಾಡ್ಕೊಂಡು ಹೋಗೋಣ. ಓಕೆ, ಸೊ ಆದಷ್ಟು ಬೇಗ ಅಂದರೆ ನಾಳೆ ನಾವು ಒಂದು ಕೋರ್ಸ್ ಲಾಂಚ್ ಮಾಡ್ತಾಯಿದ್ದೀವಿ. ಎಲ್ರಿಗೂ ಅವಶ್ಯಕತೆ ಇಲ್ಲ, ಯಾರು ಇನ್ನೂ ಕ್ಲಾಸಸ್ ಹೋಗಿಲ್ಲ, ಬೇಸಿಕ್ ಸಬ್ಜೆಕ್ಟ್ಸ್ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸು ಯಾರು ಮುಗಿಸಿಲ್ಲ ಅವ್ರಿಗೋಸ್ಕರ ಒಂದು ಕ್ರ್ಯಾಶ್ ಕೋರ್ಸ್, ಒಂದು 7 ಟೀಚರ್ಸ್ನ ಒಳಗೊಂಡಂತಹ ತಂಡ ರೆಡಿ ಮಾಡಿದ್ದೀವಿ. ತಮಗೆ ರೆಗ್ಯುಲರ್ ಆಗಿ 3 ಮಂತ್ಸ್ ಕ್ರ್ಯಾಶ್ ಕೋರ್ಸ್ ಇರುತ್ತೆ, 3 ಮಂತ್ಸ್ ಫುಲ್ ಕೋರ್ಸ್ ಇರುತ್ತೆ. ಡೈಲಿ ಒಂದು 2-3 ಕ್ಲಾಸಸ್ ಇರುತ್ತೆ. ಕ್ಲಾಸಸ್ ಹೆಂಗಿರುತ್ತೆ ಅಂದರೆ ಕ್ವಶನ್ ಆನ್ಸರ್ಸ್ ಬೇಸ್ಡ್ ಇರುತ್ತೆ. ಅದರಲ್ಲಿ ಸಬ್ಜೆಕ್ಟ್ ಟೀಚರ್ಸು ಸಬ್ಜೆಕ್ಟ್ಸ್ನ ಎಕ್ಸ್ಪ್ಲೈನ್ ಮಾಡೋದರ ಜೊತೆಗೆ ಅದರ ಕುರಿತಂತೆ MCQ ಸಾಲ್ವ್ ಮಾಡ್ತಾರೆ. ಎವ್ರಿಡೇ ನಿಮಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಪ್ರಾಕ್ಟೀಸ್ ಕೊಡ್ತೀವಿ. ವೀಕ್ಲಿ ಮಾಕ್ ಟೆಸ್ಟ್ ಇರುತ್ತೆ, ಜೊತೆಗೆ ಪರ್ಸನಲ್ ಮೆಂಟರ್ಶಿಪ್ ಇರುತ್ತೆ. ಸೊ ಈ ಥರ 8 ಟೀಚರ್ಸ್ನ ತಂಡ, ಈ ತಂಡದಿಂದ ಕೋರ್ಸ್ನ ಲಾಂಚ್ ಮಾಡೋ ಪ್ಲ್ಯಾನಲ್ಲಿದ್ದೀವಿ. ನಾಳೆ ನಿಮಗೆ ಆದಷ್ಟು ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಸೊ ಅಕ್ಟೋಬರ್ 1ರಿಂದ ತರಗತಿಗಳು ಆರಂಭ ಆಗ್ತವೆ. 100% ರಿಸಲ್ಟ್ ಓರಿಯೆಂಟೆಡ್. ಸೊ ಈ ಒಂದು ಆಬ್ಜೆಕ್ಟಿವಿಂದ ನಮ್ಮ ಫಸ್ಟ್ ಕೋರ್ಸ್ನ ಲಾಂಚ್ ಮಾಡ್ತಾಯಿದ್ದೀವಿ. ಸೊ ಯಾರಿಗಾದರೂ ಅವಶ್ಯಕತೆ ಇದ್ದರೆ ನಾಳೆ ಜಾಯ್ನ್ ಆಗ್ಬೋದು, ನಾಳೆ ಅನೌನ್ಸ್ ಆದಮೇಲೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಗುಡ್ ನೈಟ್.